ಇಷ್ಟು ದಿನ ಯಾರೆಲ್ಲ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವ್ರಿಗೆ ಬೈತಾ ಇಲ್ಲ ಅಂತಂದೇಳಿ ಸುದೀಪ್ ಸರ್ನ ಬೈಕೋತಾ ಇದ್ರ ಅವರೆಲ್ಲರೂ ಕೂಡ ಇವತ್ತಿನ ಬಿಗ್ ಬಾಸ್ ಪ್ರಮೋ ನೋಡಿ. ಮಾರಿ ಹಬ್ಬ, ಮಾರಿ ಜಾತ್ರೆ ನಡೀತಾ ಇದೆ. ಕಿಚ್ಚ ಸುದೀಪ್ ವರ್ಸಸ್ ಅಶ್ವಿನಿ ಗೌಡ. ಸುದೀಪ್ ಸರ್ ಅಶ್ವಿನಿ ಗೌಡ ಅವ್ರಿಗೆ ಹೆಂಗ್ ಉಗಿತಾ ಇದಾರೆ ಅಂತಂದ್ರೆ, ಒರ್ಸ್ಕೊಳಕ್ಕೆ ಟಿಶ್ಯೂ ಅಲ್ಲ, ಕರ್ಚೀಫ್ ಅಲ್ಲ, ಟವಲ್ ಅಲ್ಲ, ಬೆಡ್ ಶೀಟ್ ಕೊಟ್ರು ಸಾಲದು. ಆ ರೇಂಜ್ ಉಗ್ದವ್ರೆ. ಶಬ್ಬಾಷ್ ಕಿಚ್ಚ ಸರ್, ನಾವ್ ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ವಿ ನಿಮ್ಮ ಹತ್ರ. ಕಿಚ್ಚ ಸುದೀಪ್ ಅವ್ರು ಬರ್ಬೇಕು, ಪ್ರತಿಯೊಬ್ಬರಿಗೂ ಬೆಂಡೆತ್ಬೇಕು, ಅವ್ರಿಗೊಂದು ಇವ್ರಿಗೊಂದು ಮಾಡಬಾರ್ದು, ಫೇವರಿಸಂ ಮಾಡಬಾರ್ದು, ಯಾರೇ ತಪ್ಪು ಮಾಡಿದ್ರು ಕೂಡ ಬೆಂಡೆತ್ಬೇಕು, ಕ್ಲಾಸ್ ತಗೋಬೇಕು. ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದೇ ಮಾತಿನಂತೆ ಕಿಚ್ಚ ಸುದೀಪ್ ಸರ್ ಇವತ್ತು ಬಂದಾಯ್ತು, ಅಶ್ವಿನಿ ಗೌಡ ಅವ್ರಿಗೆ ಸ್ಪೆಷಲ್ ಕ್ಲಾಸ್ ತಗೊಂಡಾಯ್ತು. ಅಬಾಬಾಬಾಬಾ, ಕಿಚ್ಚ ಸುದೀಪ್ ಸರ್ ಅಶ್ವಿನಿ ಗೌಡ ಅವ್ರಿಗೆ ಇವತ್ತು ಉಗಿತಾ ಇದ್ರೆ ನೋಡಕ್ಕೆ ಎರಡು ಕಣ್ಸಾಲ್ದು. ಏನ್ ಉಗಿದ್ರು ಆಹಾ. ಹಾಗಾದ್ರೆ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವ್ರಿಗೆ ಕೇಳಿರ್ತಕ್ಕಂತ ಕ್ವಶನ್ಸ್ ಏನು? ಹಾಗಾದ್ರೆ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವ್ರಿಗೆ ಯಾವ ರೀತಿ ಎಲ್ಲ ಕ್ಲಾಸ್ ತಗೊಂಡಿದ್ದಾರೆ ಬನ್ನಿ ನೋಡೋಣ. ಉಸ್ತುವಾರಿಯಾಗಿ ಕರೆಕ್ಟ್ ಆಗಿ ನಿಭಾಯಿಸಿದ್ರ, ಉಸ್ತುವಾರಿಯಾಗಿ ಕರೆಕ್ಟ್ ಆಗಿ ಉಸ್ತುವಾರಿ ಮಾಡಿದ್ರ? ನಿಮಗ್ ಕಾಣಿಸಲ್ವಾ? ನಿಮಗ್ ಮಾಡಕ್ ಬರಲ್ವಾ? ರೂಲ್ಸ್ ಬುಕ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ರೂಲ್ಸ್ ಬುಕ್ ಓದಕ್ ಆಗಲ್ವಾ? ಸ್ಟ್ಯಾಂಡಿಂಗ್ ಲೆವೆಲ್ಗೆ ಚಪ್ಪಾಳೆ ತಟ್ಲ. ಹಾಗೆ ಸುದೀಪ್ ಅವ್ರು ಇನ್ನೊಂದ್ ಮಾತು ಹೇಳ್ತಾ ಇದಾರೆ, ಊಟ ಬಿಟ್ಕೊಂಡು ಕುತ್ಕೊಳ್ಳೋದು, ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋದು. ಅಬ್ಬಾಬಾಬಾ, ಇದೆಲ್ಲ ಎಲ್ಲಿ ಕಲ್ತಿದ್ದೀರಾ ಮೇಡಮ್ ನೀವು? ಇದೇನು ಅವ್ರು ಹೇಳಿಲ್ಲ, ನಾನ್ ಸ್ವಲ್ಪ ಎಕ್ಸ್ಟ್ರಾ ಸೇರಿಸಿದೆ. ಇದಾದ್ಮೇಲೆ ಕಿಚ್ಚ ಸುದೀಪ್ ಅವರು ಇನ್ನೊಂದ್ ಮಾತು ಹೇಳಿದಾರೆ, ಏನಪ್ಪಾ ಅಂತಂದ್ರೆ ಊಟ ಬಿಟ್ಕೊಂಡು ಕುತ್ಕೊಳ್ಳೋದು, ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋದು, ಇದೆಲ್ಲ ಎಲ್ಲಿಂದ ಕಲ್ತಿದ್ದೀರಾ ಮೇಡಮ್ ನೀವು? ಇದು ಲಾಸ್ಟ್ ಡೈಲಾಗ್ ಅವ್ರು ಹೇಳಿರಲಿಲ್ಲ, ನಾನು ಎಕ್ಸ್ಟ್ರಾ ಸೇರಿಸಿದೆ. ಊಟ ಬಿಟ್ಕೊಂಡು ಕುತ್ಕೊಳ್ಳೋದು, ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋದು, ಇದೆಲ್ಲ ಯಾಕೆ? ಫಸ್ಟ್ ಆಫ್ ಆಲ್ ನಿಮ್ಗೋಸ್ಕರ ಯಾರು ಊಟ ಬಿಟ್ರು ಅಂತಾನೆ ಗೊತ್ತಾಗ್ಲಿಲ್ವಲ್ಲ ಅಶ್ವಿನಿ ಗೌಡ ಅವ್ರೆ? ಉತ್ತರ ಕೊಡಿ. ಸುದೀಪ್ ಸರ್ ಕೇಳ್ತಾ ಇದಾರಲ್ಲ, ನಾನೆಲ್ಲ ಮಕ್ಕದ್ಮೇಲೆ ಹೊಡೆದಂಗ್ ಹೇಳ್ತೀನಿ ಇವತ್ತು, ಅದೇನ್ ಬೇಕಾದ್ರೂ ಅನ್ಕೊಳ್ಳಿ. ಈ ಮಾತು ನಾನು ಹೇಳ್ತಾ ಇಲ್ಲ, ಕಿಚ್ಚ ಸುದೀಪ್ ಅವ್ರು ಹೇಳ್ತಾ ಇದಾರೆ. ಹಲೋ ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ರಘುವರಿ RVK ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ. ಹಾಗೆ ಬಿಗ್ ಬಾಸ್ ಸೆಕೆಂಡ್ ಪ್ರೊಮೋ, ವಾರದ ಕತೆ ಕಿಚ್ಚನ ಜೊತೆ ಏನೇನೆಲ್ಲ ಆಯ್ತು, ಸುದೀಪ್ ಸರ್ ಬಂದು ಕ್ಲಾಸ್ ತಗೊಂಡಿದ್ದಾಯ್ತು, ಅದ್ರ ಬಗ್ಗೆ 2 ಪ್ರೊಮೋಗಳನ್ನ ಬಿಟ್ಟಿದ್ರು. ಅದರಲ್ಲಿ ಮೊದಲನೇ ಪ್ರೊಮೋ ಬಗ್ಗೆ ನಾನು ಆಲ್ರೆಡಿ ರಿವ್ಯೂ ಮಾಡಿದ್ದಾಯ್ತು. ಇನ್ನ ಎರಡನೇ ಪ್ರೊಮೋದಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ಡೈಲಾಗ್ಸ್ ಯಾವುದು? ಸೆಕೆಂಡನೇ ಪ್ರೊಮೋ, ಎರಡನೇ ವಾರದ ಕತೆ ಕಿಚ್ಚನ ಜೊತೆ ಪ್ರೊಮೋ ಬಂದಾಗಿದೆ. ಸುದೀಪ್ ಸರ್ ಫುಲ್ ಉಗ್ರ ನರಸಿಂಹನಾಗ್ಬಿಟ್ಟಿದ್ದಾರೆ. ಸೈಲೆಂಟ್ ಆಗಿ ಅವರ ಕಣ್ಣುಗಳಿದ್ರು ಕೂಡ ಅವರ ಬಾಯಲ್ಲಿ ಒಂದು ಕೋಪನ ಕಂಟ್ರೋಲ್ ಮಾಡಿಕೊಂಡು ಅಶ್ವಿನಿ ಗೌಡ ಅವ್ರನ್ನ ಏನೋ, ಬಹುಶಃ ನನ್ನ ಒಂದು ಗೆಸ್ ಕರೆಕ್ಟ್ ಆದ್ರೆ ಅಶ್ವಿನಿ ಗೌಡ ಅವರು ಇವತ್ತಿನ ದಿನ ಅಂದ್ರೆ ಏನಿದೆ, ಇವತ್ತಿನ ಎಪಿಸೋಡ್ ಏನಿದೆ, ಇದು ಮುಗಿದ ನಂತರ ಅವರು 2 ದಿನ ಊಟ ಬಿಡಬೇಕಾಗಿತ್ತೇನೋ. ಆದ್ರೂ ಸುದೀಪ್ ಸರ್ ಕ್ಲಾಸ್ ತಗೊಂಡಿದ್ದಾರೆ, ಊಟ ಬಿಡಕ್ ಆಗಲ್ಲ. ಬನ್ನಿ ನೋಡೋಣ ಏನೇನಾಗಿದೆ ಅಂತ. ಒಂದು ಟಾಸ್ಕ್ ಬರುತ್ತೆ, ಡ್ರಮ್ ಒಳಗಡೆ ನೀರ್ ಹಾಕ್ತಕ್ಕಂತ ಟಾಸ್ಕ್. ಅದನ್ನೆಲ್ಲರೂ ನೋಡಿದೀರ. ಆ ಟಾಸ್ಕ್ ಅಲ್ಲೇ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಇವರಿಬ್ರು ಕೂಡ ಜಗಳ ಆಡಿದ್ದು. ಹಾಗಾದ್ರೆ ಆ ಟಾಸ್ಕ್ ಅಲ್ಲಿ ಅಶ್ವಿನಿ ಗೌಡ ಅವರು ಕರೆಕ್ಟ್ ಆಗಿ ಉಸ್ತುವಾರಿ ಮಾಡಿದ್ರ? ಆ ಒಂದು ಸಂದರ್ಭದಲ್ಲಿ ಕ್ಯಾಪ್ಟನ್ ಆಗಿದ್ಯಾರು? ಮ್ಯೂಟೆಂಟ್ ರಘು ಅವರು. ಓಕೆ, ಹಾಗಾದ್ರೆ ಉಸ್ತುವಾರಿ ಆಗಿದ್ಯವರು ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಅವರು. ಡೆಫಿನೆಟ್ಲಿ ನಾನು ಇದನ್ನ ನೋಟ್ಸ್ ಮಾಡಿದ್ದೆ. ಯಾಕೆ ಅಂತಂದ್ರೆ ಆ ಒಂದು ಆಟದಲ್ಲಿ ಸರಿಯಾಗಿ ಗಿಲ್ಲಿ ನಟ ಉಸ್ತುವಾರಿ ನಡೆಸ್ತಾ ಇದ್ರು. ಆದ್ರೆ ಇವರ ಕೋಪದಿಂದ, ಇವರ ಅಹಂಕಾರದಿಂದ, ಇವರ ಒಂದು ಆಟಿಟ್ಯೂಡ್ ಇಂದ, ಇವರ ಒಂದು ಓವರ್ ಕಾನ್ಫಿಡೆನ್ಸ್ ಇಂದ, ನಾನೇ ಎಲ್ಲ, ನಾನೇ ಸರ್ವಶ್ರೇಷ್ಠ ಅನ್ನೋ ಒಂದು ಅಹಂ ಇಂದ ಇವ್ರು ಅವತ್ತು ನಡ್ಕೊಂಡಂತ ರೀತಿ ಯಾವ ರೀತಿ ಇತ್ತು ಅಂದ್ರೆ, ಆಟನ ಹೊರತುಪಡಿಸಿ ಇವರು ಪರ್ಸನಲ್ ಆಗಿ ಹೋಗಿ ಗಿಲ್ಲಿ ಜೊತೆ ಜಗಳ ಆಡ್ತಿರ್ತಕ್ಕಂಥದ್ದು. ಅವ್ರು ಆ ರೀತಿ ಪರ್ಸನಲ್ ಆಗಿ ಜಗಳ ಆಡ್ಬೇಕಾದ್ರೆ, ನಾನು ಉಸ್ತುವಾರಿ ಆಗಿದ್ದೀನಿ, ನಾನಲ್ಲಿ ಆಟ ನೋಡ್ಕೊಂತಾ ಇರಬೇಕು, ನಾನಲ್ಲಿ ನೋಡಿಲ್ಲ ಅಂತಂದ್ರೆ, ಇಲ್ಲಿ ಆಟದಲ್ಲಿ ಏನಾದ್ರು ಮಿಸ್ಟೇಕ್ ಆಯ್ತಂದ್ರೆ ಅದು ನನ್ನ ಬುಡಕ್ ಬರುತ್ತೆ. ಇದನ್ನ ಯೋಚನೆನೇ ಮಾಡದೆ ಪರ್ಸನಲ್ ಆಗಿ ಜಗಳಕ್ಕೆ ನಿಂತ್ಕೊಂಡ್ರು. ಸೊ ಅವತ್ತು ಅವ್ರು ಅಶ್ವಿನಿ ಗೌಡರು ಮಾಡಿದಂತ ಮೊದಲನೇ ತಪ್ಪು ಆ ಆಟದಲ್ಲಿ. ಸೊ ಇದ್ರ ಬಗ್ಗೆ ಸುದೀಪ್ ಸರ್ ಕೇಳಿದ್ದು ಸರಿಯಾಗೇ ಇದೆ. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಇದ್ರ ಬಗ್ಗೆ ಏನೇನೆಲ್ಲ ಡಿಸ್ಕಷನ್ ಆಗಿದೆ ನೋಡೋಣ. ಉಸ್ತುವಾರಿ ಅಂದಾನೆ ಏನು ಅಂತ ಗೊತ್ತಿರಲಿಲ್ಲ ಅವ್ರಿಗೆ. ನೋಡಿ, ನಮ್ಮ ಮ್ಯೂಟೆಂಟ್ ರಘೋರಿಗೆ ಕೇಳಿದ್ದಾರೆ, ಅಂದ್ರೆ ಸುದೀಪ್ ಸರ್ ಮ್ಯೂಟೆಂಟ್ ರಘೋರಿಗೆ ಕೇಳ್ತಾರೆ, ಉಸ್ತುವಾರಿಯಾಗಿ ಅವ್ರು ಕರೆಕ್ಟ್ ಮಾಡಿದ್ರ ಅಂತ. ಬಿಕಾಸ್ ಇವ್ರು ಕ್ಯಾಪ್ಟನ್ ಆಗಿದ್ರಲ್ವಾ, ಸೊ ಇವರ ಕ್ಯಾಪ್ಟನ್ಸಿ ಅಂಡರ್ ಅಲ್ಲಿ ನಡೀತಿದ್ದಂತ ಒಂದು ಉಸ್ತುವಾರಿ. ಸೊ ಇವ್ರು ಕರೆಕ್ಟ್ ಆಗಿ ಉಸ್ತುವಾರಿ ಮಾಡಿದ್ರ? ಅವ್ರಿಗೆ ಉಸ್ತುವಾರಿ ಏನು ಅಂದ್ರೇನೆ ಗೊತ್ತಿಲ್ಲ ಅಂತ ಹೇಳಿದ್ರು. ಹೌದು, ಯಾಕೆಂದ್ರೆ ಆ ಒಂದು ಇನ್ಸಿಡೆಂಟ್ ನ ಮನ್ಸಲ್ಲಿ ಇಟ್ಕೊಂಡೆ ಮ್ಯೂಟೆಂಟ್ ರಘು ಅವರು ನೆಕ್ಸ್ಟ್ ಇನ್ಸಿಡೆಂಟ್ ಅಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಕ್ಲಾಸ್ ತಗೊಂಡಿದ್ದು, ಅವ್ರಿಗೆ ಜಗಳ ಆಡಿದ್ದು. ಹಾಗಂತ ಇಂಟೆನ್ಷನಲ್ಲಿ ಹೋಗಿ ಜಗಳ ಆಡಿದ್ದಲ್ಲ. ಅವ್ರು ಕರೆದ್ರು ಕೆಲಸ ಮಾಡೋದಕ್ಕೆ, ಇವ್ರು ಹೋಗ್ಲಿಲ್ಲ. ಬನ್ನಿ ಹಾಗಾದ್ರೆ ಆ ಸೊಂಟ ನೋವು ಬಗ್ಗೆ ಏನಾದ್ರು ಮಾತುಕತೆ ಬಂದೈತಾ ಸ್ವಲ್ಪ ನೋಡೋಣ ಅದನ್ನು. ನಿಮಗೆ ಕಾಣಿಸ್ತಾ ಇಲ್ವಾ? ಅಲ್ಲಿ ರೂಲ್ಸ್ ಬುಕ್ ಇಲ್ವಾ? ಅಲ್ಲಿ ರೂಲ್ಸ್ ಬುಕ್ ಇಲ್ವಾ? ಕಣ್ ಕಾಣಿಸಲ್ವಾ? ನಿಮಗೆ ಕಾಣಿಸಲ್ವಾ? ಅಲ್ಲಿ ರೂಲ್ಸ್ ಬುಕ್ ಇಲ್ವಾ? ರೂಲ್ಸ್ ಬುಕ್ ನೋಡ್ಬೇಕು, ಹೆಂಗ್ ಆಟ ಆಡಬೇಕು ಅಂತ. ಬಹುಶಃ ಈ ಮಾತನ್ನ ಮ್ಯೂಟೆಂಟ್ ರಘು ಅವ್ರಿಗೆ ಹೇಳಿದ್ರು ಅಥವಾ ಅಶ್ವಿನಿ ಗೌಡ ಅವ್ರಿಗೆ ಹೇಳಿದ್ರು ಗೊತ್ತಿಲ್ಲ. ಬಟ್ ಟೀಸರ್ ಅಲ್ಲಿ, ಈ ಒಂದು ಪ್ರಮೋದಲ್ಲಿ ಕಾಣಿಸೋ ಪ್ರಕಾರ ಹೇಳ್ಬೇಕು ಅಂತಂದ್ರೆ, ಇದು ಮ್ಯೂಟೆಂಟ್ ರಘು ಅವ್ರಿಗೆ ಹೇಳಿರೋ ತರ ಇದೆ. ಬಿಕಾಸ್ ಅವ್ರು ಕೂಡ ಕ್ಯಾಪ್ಟನ್ ಆಗಿದ್ರು ಅಂತ. ಬಟ್ ಆಟದ ಉಸ್ತುವಾರಿ ಅಂತ ವಹಿಸಿದ್ದು ಅಶ್ವಿನಿ ಗೌಡ ಅವ್ರಿಗೆ ಮತ್ತೆ ಗಿಲ್ಲಿಗೆ. ಬಹುಶಃ ಈ ಮಾತನ್ನ ಅಶ್ವಿನಿ ಗೌಡ ಅವ್ರಿಗೆ ಹೇಳಿರ್ತಾರೆ ಅನ್ಕೊಂತೀನಿ. ಅಂಡ್ ಆಲ್ಸೋ ಗಿಲ್ಲಿಗೂ ಹೇಳಿರ್ಬೋದು. ನೋಡೋಣ ಏನಾಗಿದೆ ಅಂತ. ಸೊ ಇದಾದ್ಮೇಲೆ ನೆಕ್ಸ್ಟ್, ಈ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಚಪ್ಪಾಳೆ ತಟ್ಲಾ, ಸಲ್ಯೂಟ್ ಹೊಡಿಲಾ, ಏನ್ ಮಾಡ್ಲಿ? ವಾಹ್, ಸುದೀಪ್ ಸರ್ ಹತ್ರ ನಾವೇನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಲ್ಲ, ಇಷ್ಟು ದಿನ ಬೇಕಾಗಿತ್ತು ಅಶ್ವಿನಿ ಗೌಡ ಅವ್ರಿಗೆ ಒಂದು ಕ್ಲಾಸ್ ತಗೋತಾ ಇಲ್ಲ. ಇದು ಕಿಚ್ಚನ್ ಹತ್ರ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. ಸರಿಯಾಗಿ ಕಿಚ್ಚ ಸುದೀಪ್ ಅವ್ರು ಈ ವಾರ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೆ
ನ್ಯಾಯ ಮಾಡ್ತಾರೆ. ಹಾಗೆ ಹೊರಗಡೆ ಇರ್ತಕ್ಕಂಥ ಪ್ರತಿಯೊಬ್ಬ ಕರ್ನಾಟಕ ಜನತೆಗೆ ಸಮಾಧಾನ ಆಗೋ ರೀತಿ, ಖುಷಿ ಆಗೋ ರೀತಿ ಇವತ್ತಿನ ಎಪಿಸೋಡ್ ಅಲ್ಲಿ ನಡ್ಕೊಂಡಿದಾರಂತ ಈ ಒಂದು ಪ್ರೊಮೋ ಹೇಳ್ತಾ ಇದೆ. ಓಕೆ, ಸೊ ಇದ್ರ ಬಗ್ಗೆ ಯಾಕೆ ಸಲ್ಯೂಟ್ ಹೊಡಿಲ್ಲ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಅಂತ ಹೇಳ್ತಾ ಇದಾರೆ ಅಂತಂದ್ರೆ, ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಸಲ್ಯೂಟ್ ಹೊಡಿಲೋ ಚಪ್ಪಾಳೆ ಹೊಡಿಲೋ ಅಂತ ಅದರ ಅರ್ಥ ಉಸ್ತುವಾರಿ ಬಗ್ಗೆ ಮಾತಾಡಿದ್ರು. ಸೊ ಆಟದ ರೂಲ್ಸ್ ನ ಅಶ್ವಿನಿ ಗೌಡ ಅವರು ಅವ್ರಿಗೆ ಬೇಕಾದ ರೀತಿಲಿ ಏನೋ ಹೇಳಿರ್ತಾರೆ ಸುದೀಪ್ ಸರ್ ಕೇಳಿದ್ಮೇಲೆ. ಸೊ ಅವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದಾರನ್ನ ಕಾರಣಕ್ಕೆ ಸುದೀಪ್ ಸರ್ ಈ ಮಾತನ್ನು ಹೇಳಿರ್ಬೋದು. ಡೆಫಿನೆಟ್ಲಿ ಇದೇ ಆಗಿರುತ್ತೆ. ಯಾಕೆ ಅಂತಂದ್ರೆ ಆ ಮಾತು ಬರಬೇಕು ಅಂತಂದ್ರೆ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಅಂತ ಬರ್ತಾ ಇದೆ ಅಂದ್ರೆ ಆಟದ ರೂಲ್ಸ್ ನ ಅವರು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಅಂದ್ರೆ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಓಕೆ, ನೆಕ್ಸ್ಟ್. ಊಟ ಬಿಟ್ಕೊಂಡು ಕುತ್ಕೊಳ್ಳೋದು ಒಂದು ಇಮೋಷನಲ್ ಬ್ಲಾಕ್ ಮೇಲ್ ಆಗ್ಬಿಡುತ್ತೆ. ಹಬ್ಬಾ, ಊಟ ಬಿಟ್ಕೊಂಡು ಕುತ್ಕೊಳ್ಳೋದು ಎಮೋಷನಲ್ ಬ್ಲಾಕ್ ಮೇಲ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಯಾರೋ ಕಟ್ಕೊಂಡ್ ಗಂಡ, ಈಗ ನಾವು ಮದುವೆ ಆಗಿರೋ ಹೆಂಡತಿ ಮಾಡ್ತಿರ್ತಾಳೆ ಆ ರೀತಿ. ಸ್ವಲ್ಪ ಜಗಳ ಆಯ್ತು ಅಂದ ತಕ್ಷಣ ಊಟ ಬಿಡೋದು, ಗಂಡ ಬಂದು ಸಾರಿ ಕೇಳಿ ಅನ್ನೋದು. ಫಸ್ಟ್ ಆಫ್ ಆಲ್ ಅಲ್ಲಿ ಸಂಬಂಧಗಳೇ ಯಾವುದೂ ಇಲ್ಲ. ಎಲ್ಲರೂ ಕೂಡ ಒಂದು ಅನಾಮಿಕರು, ಒಬ್ರಿಗೊಬ್ರು ಪರಿಚಯ ಇಲ್ದಿರೋರು. ಇವತ್ತಿನ ದಿನ ಫ್ರೆಂಡ್ಸ್ ಆಗಿರ್ತಾರೆ, ನೆಕ್ಸ್ಟ್ ಅವರಲ್ಲೇ ಶತ್ರುಗಳಾಗ್ತಾರೆ. ಅಂತದ್ರಲ್ಲಿ ಯಾರಿಗೋಸ್ಕರ ಊಟ ಬಿಟ್ರು? ನನಗೆ ಮನ್ಸಿಗೆ ತುಂಬಾ ಬೇಜಾರಾಯ್ತು, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಯ್ತು. ನಾನು ಇಲ್ಲಿ ಇರ್ಬೇಕಾ ಇರಬಾರ್ದಾ? ಇದೆಲ್ಲದ್ರ ಮಧ್ಯೆ ಊಟ ಬಿಟ್ಟಿದ್ದು ನಿಜವಾಗ್ಲೂ ತಪ್ಪು. ಯಾಕೆಂದ್ರೆ ಮನೇಲಿ ಮಾಡ್ತಕ್ಕಂಥ ತಪ್ಪುಗಳನ್ನ ಅಲ್ಲಿ ಮಾಡೋದ್ರಿಂದ ಹೊರಗಡೆ ಇರ್ತಕ್ಕಂಥ ಆಡಿಯನ್ಸ್ ಮನ್ಸನ್ನ ಗೆಲ್ಬಹುದು, ಎಮೋಷನಲಿ ಅವ್ರಿಗೆ ಕನೆಕ್ಟ್ ಆಗ್ಬೋದು ಅಂತ ಅನ್ಕೊಂಡು ಇವ್ರು ಮಾಡಿದ್ರು. ಬಟ್ ಇದು ದೊಡ್ಡ ತಪ್ಪಾಗುತ್ತೆ ಅವರ ಕೆರಿಯರ್ ಅಲ್ಲಿ, ಬಿಗ್ ಬಾಸ್ ಕೆರಿಯರ್ ಅಲ್ಲಿ ಅಂತ ಅವ್ರು ಅರ್ಥನೇ ಮಾಡ್ಕೊಳ್ಳಿಲ್ಲ. ಈಗ ಕ್ಯಾಕರ್ ಸುಗಿತಾ ಇದಾರೆ ಸುದೀಪ್ ಸರ್, ಒರ್ಸ್ಕೊಳ್ಳೋದಕ್ಕೆ ಇವ್ರ ಹತ್ರ ಖರ್ಚೀಫ್ ಇಲ್ಲ. ಏನ್ ಮಾಡಕ್ಕಾಗುತ್ತೆ? ಬನ್ನಿ ಅದಾದ್ಮೇಲೆ ನೆಕ್ಸ್ಟ್ ಏನಿದೆ ನೋಡೋಣ. ಯಾರು ಊಟ ಬಿಟ್ರು ಅಂತಾನೆ ಅರ್ಥ ಆಗಿಲ್ಲ ನಂಗೆ ಅವತ್ತು ಅಶ್ವಿನಿಗೋಸ್ಕರ. ಊಟ ಬಿಟ್ಟು ಸಾರಿ ಕೇಳಿಸ್ಕೊಳ್ಳೋದು, ಯಾರು ಊಟ ಬಿಟ್ರು ಅಂತಾನೆ ಗೊತ್ತಾಗ್ಲಿಲ್ಲ ಅಶ್ವಿನಿಗೋಸ್ಕರ. ಅದೇ ನಾನು ಹೇಳಿದ್ನಲ್ವಾ, ಫಸ್ಟ್ ಆಫ್ ಆಲ್ ಅಶ್ವಿನಿ ಗೌಡ ಅವರೇ ಆಗ್ಲಿ, ಗಿಲ್ಲಿನೇ ಆಗ್ಲಿ, ಕಾವ್ಯನೇ ಆಗ್ಲಿ, ಯಾರೇ ಒಬ್ರು ಕೂಡ ಉಪವಾಸ ಇದಾರೆ ಅಂದ್ರೆ ಅವ್ರಿಗೋಸ್ಕರ ಅವ್ರು ಉಪವಾಸ ಇದಾರೆ ನಾನು ಕೂಡ ಊಟ ಮಾಡಬಾರ್ದು ಅಂತ ಊಟ ಬಿಡೋ ಅಂತ ಇನ್ನೊಬ್ಬ ಕಂಟೆಸ್ಟೆಂಟ್ಗೋಸ್ಕರ ನಾನು ಊಟ ಬಿಡ್ತೀನಿ ಅನ್ನೋಂಥ ಕಂಟೆಸ್ಟೆಂಟ್ ಅಲ್ಲಿ ಯಾರು ಇರೋದಿಲ್ಲ, ಇರಕ್ ಸಾಧ್ಯ ಇಲ್ಲ. ಬಿಕಾಸ್ ಎಲ್ಲರೂ ಕೂಡ ಹೋಗಿರೋದು ನಾನ್ ಗೆಲ್ಬೇಕು ಅಂತ. ಅಲ್ಲಿ ಎಷ್ಟೇ ಕ್ಲೋಸ್ ಬಾಂಡಿಂಗ್ ಬಂದ್ರು ಕೂಡ ಅವರ ಒಳಗಡೆ ಒಂದು ಸ್ವಾರ್ಥ ಇರಲೇಬೇಕು. ಅದೇ ಬಿಗ್ ಬಾಸ್. ಅಂತದ್ರಲ್ಲಿ ಇವ್ರು ಯಾರಿಗೋಸ್ಕರ ಊಟ ಬಿಟ್ರು? ಬುಲ್ಶಿಟ್ ಆಗೋಯ್ತದು. ಅವರ ಒಂದು ಮೆಚುರಿಟಿ ಲೆವೆಲ್ ಎಷ್ಟು ಲೋ ಲೆವೆಲ್ ಇದೆ ಅಂತ ತೋರಿಸ್ಕೊಂಡ್ರು. ನಾನು ಎಲ್ಲಾ ಮಕ್ಕಳು ನೋಡ್ದಂಗೆ ಹೇಳ್ತೀನಿ ಇವತ್ತು. ಇದಾದ್ಮೇಲೆ ಕೊನೆಯದಾಗಿ ಸುದೀಪ್ ಸರ್ ಹೇಳಿರ್ತಕ್ಕಂಥ ಮಾತು, ಇವತ್ತೆಲ್ಲ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ತೀನಿ ನಾನು ಅಂತ ಹೇಳಿದ್ದಾರೆ. ಅಬ್ಬಬ್ಬಾ, ಈ ಡೈಲಾಗ್ ಅಲ್ಲೇ ಏನೋ ಒಂದಷ್ಟು ಟ್ವಿಸ್ಟ್ ಇದೆ. ಒಟ್ನಲ್ಲಿ ಏನಾದ್ರೆ ಏನಂತ ಈ ವಾರದ ಬಿಗ್ ಬಾಸ್ ಶೋ ಇದೆಯಲ್ಲ, ವಾರದ ಕತೆ ಕಿಚ್ಚನ ಜೊತೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಒಂದು ಬಿಗ್ ಬಾಸ್ ಸೀಸನ್ 12 ಇತಿಹಾಸದಲ್ಲೇ ಇದು ಉಳ್ಕೊಳ್ಳುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಬಹುಶಃ ಈ ಒಂದು ಎಪಿಸೋಡ್ ನ ನೋಡೋದಕ್ಕೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಗಿರುತ್ತೆ ಅಂತ. ಇದಾದ ನಂತರ ನೆಕ್ಸ್ಟ್ ನಾನು ಈ ವಿಡಿಯೋ ಕೊನೆಯಲ್ಲಿ ಕೇಳೋದೇನಪ್ಪ ಅಂತಂದ್ರೆ, ಈ ವಾರದ ಎಲಿಮಿನೇಷನ್ ಯಾರು ಆಗ್ಬೇಕು ಅಂತ ನೀವು ಅನ್ಕೊಂತಾ ಇದ್ದೀರಾ? ಯಾರು ಆಗ್ತಾರಂತ ನೀವು ಗೆಸ್ ಮಾಡ್ತಾ ಇದ್ದೀರಾ? ನನ್ನ ಗೆಸ್ ಪ್ರಕಾರ ಯಾರು ಆಗಿರ್ತಾರಂತ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಸೊ ಇದಿಷ್ಟು ಸೆಕೆಂಡ್ ಪ್ರಮೋದ ಒಂದು ರಿವ್ಯೂ ಆಗಿತ್ತು. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಬಿಗ್ ಬಾಸ್ ಪ್ರಿಯರಿಗೆ ಇದನ್ನ ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಹೈಪ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ನನ್ನ ರೆಗ್ಯುಲರ್ ಪ್ರೊಮೋ ರಿವ್ಯೂಸ್ ಇರುತ್ತೆ. ಸೊ ಹಾಗಾಗಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾನು ನಿಮ್ಮ ರಘುವರಿಯ. ಲವ್ ಯು ಆಲ್.